ಇವತ್ತಿನ ಕತೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಈ ಅಜ್ಜಿ ನಾನು ಏನು ತರ್ತೀನಿ ಅಂತ ಕಾಯ್ತಾ ಇದ್ಲು ಅಂದ್ಕೊತೀನಿ. ನಾನು ಬಂದಿದ್ದ ತಕ್ಷಣವೇ ಏನು ತಂದಿಲ್ವ ಅಂತ ಕೇಳ್ತಾಳೆ. ಅಯ್ಯ, ನಮ್ಮ ಮನೆಯಾಗೆ ಸಾಮಾನು ಇರೋದಿಲ್ಲ, ಈ ಅಜ್ಜಿಗೆ ಬೇರೆ ತಂದು ಹಾಕಬೇಕು. ಸಾಮಾನ್ಯ ಖರ್ಚಾಗಿದೆ ಅಂದ್ಬಿಟ್ರೆ, ಕಿರಾಣಿ ಐಟಮೇ ಇಲ್ಲ ಅಂದ್ಬಿಟ್ರೆ ಬೆಸ್ಟು. ನನಗೆ ಮಾಡೋದು ತಪ್ಪಿತು, ತಂದು ಹಾಕೋದು ತಪ್ಪಿತು. ಈ ಅಜ್ಜಿ ನನಗೆ ಕೊಡ್ತಾಳೆ ಅಂತ ನಾ ಅನ್ಕೊಂಡ್ಬಿಟ್ರೆ ಈಕಿ ನೋಡಿದ್ರೆ ನನ್ನ ಹತ್ರನೇ ತೆಕ್ಕೊಳಕ್ಕೆ ನೋಡ್ತಾಳಲ್ಲ. ಬಲಿ ಚಾಣಾಕ್ಷಿ ಅವಳೆ ಈ ಅಜ್ಜಿ. ಈ ಪಾರು ಎಂತ ಬಿತ್ರಿ ಗೊತ್ತಾಯ್ತಲ್ಲ. ನಾನು ಕೊಡ್ಬೇಕಾಯ್ತದೆ ಅಂತ ಕಿರಾಣಿ ಸಾಮಾನೇ ಇಲ್ಲ ಅಂತಾಳೆ. ಈಗ ಗಂಡ ಕುಡಿದ್ರು ಎತ್ತಾಗ ಕುಡಿತಾವನೆ. ಇಡೀ ಊರಿಗೆನೆ ಇವ್ ಫೇಮಸ್ ಕುಡ್ಕ ನಿಜ ಕಣ್ರಿ. ಆದ್ರೆ ಕುಡಿದಾಗೂ ನಿಯತ್ತ ಕುಡಿತಾವನೆ. ನೋಡಿ ಹೆಂಗಿರ್ತಾಳೆ, ನನಗೆ ಕೊಡ್ಬೇಕಾಯ್ತದೆ ಅಂತ ಸಾಂಬಾರ್ನ. ಭಾರಿ ಛತ್ರಿ ಅವಳೆ ಇವಳು. ನಮ್ಮನೆ ಸುದ್ದಿ ಆ ಪಕ್ಕದ ಮನೆಯವ್ರ ಸುದ್ದಿ, ನಮ್ಮ ಮನೆಗೆ ಮಾಡದೆ ಇವಳು ದಿನದ ಕಸಬು ಕಣ್ರಿ. ನೋಡ್ರಿ, ನನಗೇನೋ ಅನ್ನ ಸಾಂಬಾರು ಪಲ್ಯನ ಏನೋ ಕೊಡ್ಬೇಕಾಯ್ತದೆ ಅಂತ ಕಿರಾಣಿ ಐಟಮೇ ಇಲ್ಲ ಅಂತಾಳಲ್ಲ ಇವಳು. ಏನೋ ಒಂದು 4 ಬಾಳೆಹಣ್ಣು ಹಿಡ್ಕೊ ಬಂದವಳೆ. ಇನ್ನೇನು ಕೇಳ್ತಾಳ ನಂಗಂತೂ ಗೊತ್ತಿಲ್ಲ. ನಮ್ಮ ಮನೆಯಾಗೂ ಕಿರಾಣಿ ಐಟಮೇ ಇಲ್ಲ. ನಾಳೆ ಹೋಗಿ ತರಬೇಕು. ನಮಗೆ ಯಾಕೆ ಬೇಕು ಅಲ್ವೇ? ಅವ್ರಿಗೆ ನಾವು ಕೊಡೋದು, ನಮ್ಗೆ ಅವ್ರು ಕೊಡೋದು. ನಮ್ಮ ಮನೆಯಾಗ ನಮ್ಮ ಮನೆಗೆ, ಅವ್ರ ಮನೆಯಾಗ ಅವ್ರ ಮನೆಗೆ. ಅಲ್ಲ, ಈ ಪ್ರಾಯದ ಹೆಣ್ಣು ಮಗಳಿಗೆ ಇಟ್ಟೈತೆ. ಇದಕ್ಕಿಂತ 50 ವರ್ಷ ದೊಡ್ಡ ಈ ಅಜ್ಜಿಗೆ ಎಟ್ಟಿರ್ಬೇಡ. ಇವಳಕ್ಕಿಂತ ಮುಂಚೆ ನಾನೇ ಊಟದಾಕಿ. ಇವಳ ಛತ್ರಿ ಬುದ್ಧಿ ಹೊತ್ತಾರ್ತರದ್ ನೋಡಿದ್ದೀನಿ ನಾನು. ಏನೋ 4 ಬಾಳೆಹಣ್ಣು ಕೊಟ್ಬಿಟ್ಟು ಒಂದು ಏಟು ತರಕಾರಿ ಏನಾರು ಇಸ್ಕೊಂಡು ಹೋಗೋಣ ಅಂತ ಬಂದೀವ್ನಿ. ಈ ಮುದುಕಿ ಕೊಡ್ತಾಳ ಇಲ್ವ ಗೊತ್ತಿಲ್ವೇ. ಆಮೇಲೆ ಬಾಳೆಹಣ್ಣು ತೊಂದಿರೋನು ಕೊಡೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ವಾಪಸ್ ತಗೊಂಡೋಗೋಕ್ಕೂ ಒಂಥರ ಮುಜುಗರ ಅನ್ನಿಸ್ತೈದೆ. ನೋಡ್ತೀನಿ ಈರೆ ಕೊಟ್ಬಿಟ್ಟು ಏನಾರು ಇಸ್ಕೊಂಡು ಹೋಗೋಕ್ಕಾಯ್ತದ ಅಂತ. ಪುಕ್ಸಟ್ಟೆ ಕೊಡೋಕ್ಕಾಯ್ತದೆ ನಾವು. ನಮಗೆ ಬೇಕಾಗಿದ್ದು ನಾವು ತಗೊಂಡು ಹೋಗ್ಬೇಕು, ಅವ್ರಿಗೆ ಬೇಕಾಗಿದ್ದೆ ಅವ್ರು ಕೊಡಬೇಕು. ಊರು ಕೇರಿ ಅಕ್ಕ ಪಕ್ಕ ಇದ್ದೀವಿ ಅಂದಮೇಲೆ ಒಬ್ರು ಕೊಟ್ಟು ತಗೊಂಡು ಮಾಡೋದು ಒಳ್ಳೆಯತ್ತು. ಬಾಳೆಹಣ್ಣು ಕೊಟ್ಬಿಟ್ಟು ತರಕಾರಿ ಇದೆಯಾ ಅಂತಂದರೆ ಹೋಗಿ ಸಾಂಬಾರ್ನಾರು ಮಾಡ್ಕೊಂಡು ಉಣ್ಣಕ್ಕೆ ಇಟ್ಕೊಬೋದು. ಇಲ್ಲ ಅಂದರೆ ಆ ಯಪ್ಪ ಹೋಗಿ ತರಕಾರಿ ತರೋ ತನಕ ನನಗೆ ಹೊಟ್ಟೆ ಆಗಿರೋ ಹುಳ ಬೀಳ ಎಲ್ಲ ಸತ್ತೋಯ್ತವೆ. ಸ್ನೇಹಿತರೆ, ಈ ವಿಡಿಯೋನ ಮುಂದುವರ್ಸೋಕ್ಕಾದ್ರೆ ಮುಂದುವರ್ಸ್ತೀನಿ ಕಣ್ರಿ. ಇಲ್ಲ ಅಂದರೆ ಇಲ್ಲಿಗೆ ಮುಗೀತು ಅಂತ ಅಂದ್ಕೊಳ್ರಿ. ನಿಮ್ಗೆ ಇಷ್ಟ ಆಯಿತು ಸ್ವಲ್ಪನ ಅಂತ ಆದ್ರೂ ಒಂದು ಸಪೋರ್ಟ್ ಕಮೆಂಟ್ಸ್ ಹಾಕಿ. ಇಟ್ಟು ಹೊತ್ತುವರೆಗೆ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಕಣ್ರಿ.